ಸಿಹಿ ಗೆಣಸು ಅಥವಾ ಸ್ವೀಟ್ ಪೊಟ್ಯಾಟೋಯಿಂದ ಯಾವೆಲ್ಲ ರೆಸಿಪಿ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಇವತ್ತೊಂದು ವಿಭಿನ್ನವಾದ ರೆಸಿಪಿ ಜೊತೆ ಬಂದಿದ್ದೀನಿ. ಇಲ್ಲಿ ಸಿಹಿ ಗೆಣಸನ್ನ ಸ್ಟೀಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಈಗ ಅದನ್ನು ಸಿಪ್ಪೆ ಎಲ್ಲ ತೆಗಿಬೇಕು. ಸಿಪ್ಪೆ ಎಲ್ಲ ತೆಗೆದ ನಂತರ ಅದನ್ನು ಒಂದು ಸ್ಮ್ಯಾಶರ್ ಸಹಾಯದಿಂದ ಅಥವಾ ಕೈಯಿಂದನೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಒಂದು ಗಂಟು ಇಲ್ದಲೇ ಇರೋ ಹಾಗೆ ಚೆನ್ನಾಗಿ ಇವನ್ನ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ವಲ್ಪ ಸ್ಮ್ಯಾಶರಲ್ಲಿ ಮಾಡಿಕೊಡಿ. ಇನ್ನೊಂದ್ಸರಿ ಕೈಯಲ್ಲಿ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಒಂದು ಕಾಲು ಭಾಗದ ಅಷ್ಟು ಅಥವಾ ಕಾಲು ಬೌಲಷ್ಟು ಇಲ್ಲಿ ಕಾರ್ನ್ಫ್ಲವರ್ನ ಯೂಸ್ ಮಾಡ್ತಿದ್ದೀನಿ. ಮತ್ತು ಒಂದು ಕಾಲು ಬೌಲಷ್ಟು ಬೆಲ್ಲದ ಪುಡಿ ಯೂಸ್ ಮಾಡ್ತಿದ್ದೀನಿ. ನಾನಿಲ್ಲಿ ತೆಂಗಿನಕಾಯಿದು ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ್ದಾದ್ರು ಬೆಲ್ಲದ ಪುಡಿನ ಯೂಸ್ ಮಾಡ್ಬೋದು. ಸ್ವಲ್ಪನೂ ನೀರು ಸೇರಿಸ್ಬಾರ್ದು. ಹಾಗೆ ಅದನ್ನು ಗಟ್ಟಿಯಾಗಿ ಮಿತ್ಕೋಬೇಕು. ಗೆಣಸಲ್ಲಿ ನೀರಿನ ಅಂಶ ಇರುತ್ತಲ್ಲ, ಹಾಗಾಗಿ ಚೆನ್ನಾಗಿ ನಾದ್ಕೋಬೇಕು ಗಂಟಿಲ್ದಲ್ಲಿರೋ ಹಾಗೆ. ಒಂದೊಂದೇ ಪೋರ್ಷನ್ ತೊಗೊಂಡು ಅದನ್ನು ಉಂಡೆಗಳಾಗಿ ಮಾಡಿಕೊಂಡು ಸ್ವಲ್ಪ ತಟ್ಟಬೇಕು. ಈ ಬಿಸ್ಕೆಟ್ ಎಲ್ಲ ಮಾಡ್ತೀವಲ್ಲ ಆ ರೀತಿ ನೀಟಾಗಿ ಅಂಗೈಲಿ ಉಂಡೆ ಮಾಡಿ ತಟ್ಟಿ ಎಲ್ಲದನ್ನು ಇದೇ ರೀತಿಯಲ್ಲಿ ಮಾಡಿಟ್ಕೋಬೇಕು. ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಈಗ ನೋಡಿ ಎಲ್ಲದನ್ನು ಈ ರೀತಿ ಮಾಡಿಟ್ಕೊಂಡಿದ್ದೀನಲ್ಲ, ಒಂದು ತವಾಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಎಣ್ಣೆ ಕಾದ ನಂತರ ಒಂದೊಂದನ್ನು ಈ ರೀತಿ ಹಾಕ್ಕೋಬೇಕು. ಈ ರೀತಿ ಎಲ್ಲದನ್ನು ತವ ಮೇಲೆ ಹಾಕಿ ಇದನ್ನು ಒಂದು ಲಿಡ್ ಮುಚ್ಚಿ ಬೇಯಿಸಬೇಕು. ಸಣ್ಣ ಉರಿಲಿ ಬೇಯಿಸಬೇಕು. ಉರಿ ಜಾಸ್ತಿ ಮಾಡಿದರೆ ಒತ್ತೋಗುತ್ತೆ. ಸೊ ಇದನ್ನು ಸಣ್ಣ ಉರಿಲಿ ಬೇಯಿಸಿದ ನಂತರ ಇನ್ನೊಂದು ಕಡೆಗೆ ಇದನ್ನು ಹಾಕ್ಕೋಬೇಕು. ಈಗ ತಿರುಗಿಸಿ ಹಾಕೋದನ್ನ 1-2 ಸರಿ ಆ ರೀತಿ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ನೋಡಿ ಯಾವ ರೀತಿ ಕಲರ್ ಬಂದಿದೆ ಅಂತ. ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಸಿಹಿ ಗೆಣಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಂದೇ ರೀತಿಯಲ್ಲಿ ಮಾಡಿ ತಿನ್ನೋದಕ್ಕಿಂತ ಈ ರೀತಿಯಲ್ಲಿ ಮಾಡ್ಬೋದು. ಕಾರ್ನ್ಫ್ಲವರ್ ಬದಲು ನೀವು ಇಲ್ಲಿ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಸಹ ಯೂಸ್ ಮಾಡಿ ಮಾಡ್ಬೋದು. ಈ ರೀತಿ ಲಿಡ್ನ ಮುಚ್ಚಿ ಮತ್ತೊಂದು ಸರಿ ಬೇಯಿಸ್ಕೊಳ್ಳಿ. 1-2 ಸರಿ ಮಗ್ಚಾಗಿ ಬೇಯಿಸಿ ಚೆನ್ನಾಗಿ ಬೇಯುತ್ತೆ. ಕ್ರಿಸ್ಪಿಯಾಗಿ ಮಕ್ಕಳಿಗೆ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ಇದು ತುಂಬ ಒಳ್ಳೆಯದು. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ಈಗ ನೋಡಿ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಮನೆ ಮಂದಿ ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂತಾರೆ. ಸ್ನ್ಯಾಕ್ಸ್ಗೂ ಸಹ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದ್ಸರಿ ಟ್ರೈ ಮಾಡಿ. ನೀವು ಸ್ವೀಟ್ ಪೊಟ್ಯಾಟೊ ಯೂಸ್ ಮಾಡಿ ಯಾವುದೆಲ್ಲ ರೆಸಿಪಿ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೋಡಿ ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.